ಫ್ರೆಂಡ್ಸ್, ನಾನಿವತ್ತು ಟಿಫನ್ಗೆ ಕುಕ್ಕರಲ್ಲಿ ವಾಂಗಿಬಾತ್ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ಎಲ್ಲರಿಗೂ ವಾಂಗಿಬಾತ್ ಗೊಜ್ಜು ಮಾಡೋದು ಆ ಥರ ಗೊತ್ತಿರುತ್ತೆ. ನಾನು ಇವತ್ತು ಕುಕ್ಕರಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಥರ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ರೆಸಿಪಿ. ನೋಡೋಣ ಬನ್ನಿ. ಫಸ್ಟು ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 6ರಿಂದ 7 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಒಂದು 10 ಗೋಡಂಬಿ ಪೀಸಸ್ ಹಾಕಿದ್ದೀನಿ. ಪಲಾವ್ ಎಲೆ ಒಂದು ಸ್ವಲ್ಪ, ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ನೋಡಿ, ಕುಕ್ಕರಲ್ಲಿ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಒಂದೇ ಥರ ಮಾಡಿ ತಿನ್ನೋದಕ್ಕಿಂತ ಈ ಥರ ಮಾಡಿಕೊಂಡು ತಿನ್ನಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಗೋಡಂಬಿ ಈರುಳ್ಳಿ ಎಲ್ಲ ಫ್ರೈ ಆಗ್ತಾಯಿದೆ. ಈಗ ಇದಕ್ಕೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೇಯೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಕರಿಬೇವು ಹಾಕ್ಕೊಂಡು ನೋಡಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ. ಕರಿಬೇವು ಎಲ್ಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಕರಿಬೇವು ಹಾಕ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ವೈಟ್ ಬದನೆಕಾಯಿ ನಾನು ಇಲ್ಲಿ ಒಂದು 1/4 kg ತೊಗೊಂಡಿದ್ದೀನಿ. ಉದ್ದು ಬದನೆಕಾಯಿ ಈ ಥರ ತುಂಬ ಸಣ್ಣ ಕಟ್ ಮಾಡ್ಕೊಬೇಡಿ, ಸ್ವಲ್ಪ ಈ ಥರ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಕುಕ್ಕರ್ಗೆ ಹಾಕೋದಲ್ವಾ, ತುಂಬ ಸಾಫ್ಟ್ ಆಗಿಬಿಡುತ್ತೆ ವಿಜಲ್ ಬಂದರೆ. ಸ್ವಲ್ಪ ಈ ಥರ ನಾರ್ಮಲಾಗಿ ದಪ್ಪ ಇರಲಿ ಪೀಸಸ್ಸು. ನುಣ್ಣಗೆ ಆಗಿಬಿಟ್ಟು ತಿನ್ನೋಕೆ ಚೆನ್ನಾಗಿರಲ್ಲ ಫ್ರೆಂಡ್ಸ್. ಆದರೂ ಕುಕ್ಕರ್ಗೆ ಹಾಕಿದ್ರೆ ಆಗುತ್ತೆ, ಅದಕ್ಕೆ ಒಂದು ಸ್ವಲ್ಪ ದಪ್ಪ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಎಲ್ಲ ಈ ಥರ ಮಿಕ್ಸ್ ಮಾಡಿ ಹಾಕ್ಬಿಟ್ಟು ನೋಡಿ ಫ್ರೆಂಡ್ಸ್, ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ನಾನು 1.5 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ. ಸಾಕಾಗಿಲ್ಲ ಅಂದರೆ ಮತ್ತೆ ಹಾಕ್ಕೊಳ್ಳೋಣ ಅಂತ. ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಖಾರಕ್ಕೆ ಖಾರದ ಪುಡಿ 1.5 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ವಾಂಗಿಬಾತ್ ಪೌಡ್ರಲ್ಲೂ ಖಾರ ಇರುತ್ತಲ್ವ, ನೋಡಿಕೊಂಡು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈ ಥರ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನೀವು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದು ಯಾವಾಗಲೂ ಗೊಜ್ಜು ಆ ಥರ ಮಾಡಿ ತಿನ್ನೋಕ್ಕಿಂತ ಇದು ಕುಕ್ಕರಲ್ಲಿ ಮಾಡೋದು. ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಹಾಕ್ತಾಯಿರಲಿಲ್ಲ, ಎಲ್ರಿಗೂ ಒಂಥರ ಕೆಮ್ಮಾದಂಗೆ ಆಗಿಬಿಟ್ಟಿದೆ. ವಾತಾವರಣ ಚೇಂಜ್ ಆಯ್ತಲ್ಲ, ಮದುವೆಲಿ ನೀರು ಅದೆಲ್ಲ ಕುಡಿದು ಎಲ್ಲರಿಗೂ ಒಂದು ಸ್ವಲ್ಪ ಗಂಟ್ಲು ನೋವು ಆಗಿಬಿಟ್ಟಿದೆ. ಅದಕ್ಕೆ ನಾನು ಹಾಕಲಿಲ್ಲ. ನೀವು ತುಪ್ಪ ಇಷ್ಟಪಡೋರಾದರೆ ಹಾಕ್ಕೋಬೋದು. ವಾಂಗಿಬಾತ್ ಪೌಡ್ರ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನಾನು 2 ಪ್ಯಾಕೆಟ್ ಹಾಕ್ಕೊತಾ ಇದ್ದೀನಿ. ನಾನು ಮಾಡ್ತಾ ಇರೋ ಕ್ವಾಂಟಿಟಿ ಬಂದುಬಿಟ್ಟು 4ರಿಂದ 5 ಜನ ಊಟ ಮಾಡ್ಬೋದು ಫ್ರೆಂಡ್ಸ್. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಒಂಥರ ಟ್ರೈ ಮಾಡಿ. ವಾಯ್ಸೆಲ್ಲ ಫುಲ್ ಒಂಥರ ಡಲ್ ಆಗಿಬಿಟ್ಟಿದೆ ಫ್ರೆಂಡ್ಸ್, ಗಂಟಲು ನೋವು. ನೋಡಿ ಫ್ರೆಂಡ್ಸ್, ಎಲ್ಲ ಈ ಥರ ವಾಂಗಿಬಾತ್ ಪೌಡರು, ಖಾರದ ಪುಡಿ, ಉಪ್ಪು ಎಲ್ಲ ಹಾಕಿದ್ಮೇಲೆ ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು ಫ್ರೆಂಡ್ಸ್. ನಾನು 4 ಲೋಟ ಆಗೋಷ್ಟು ದೊಡ್ಡ ಲೋಟದಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ನೀರೆಲ್ಲ ಚೆನ್ನಾಗಿ ಕಾದ್ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಅಕ್ಕಿ ಹಾಕಿದ್ರೆ ಟೇಸ್ಟಿಯಾಗಿರೋ ವಾಂಗಿಬಾತ್ ರೆಡಿ ಆಗುತ್ತೆ ಫ್ರೆಂಡ್ಸ್. ನೋಡಿ
ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಎಲ್ಲ ಹಾಕಿದ್ಮೇಲೆ ಒಂದು ಸಲ ಟೇಸ್ಟ್ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಖಾರ ಏನಾದರೂ ಕಮ್ಮಿ ಆಗಿದ್ದರೆ ಹಾಕ್ಕೊಳ್ಳಿ ನೀವು. ಮತ್ತು ಇದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣು ಹುಳಿ ಸೇರಿಸ್ಕೊಳ್ಳಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಒಂಚೂರು 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಳಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅಕ್ಕಿ ತೊಳೆದು ನೆನೆಸಿಟ್ಕೊಂಡಿದ್ದೆ ಮುಂಚೆನೇ ಒಂದು 10 ನಿಮಿಷ ಫಸ್ಟೇ ನೆನೆಸಿಟ್ಕೊಳ್ಳಿ. ರೈಸ್ ಚೆನ್ನಾಗಿ ಆಗುತ್ತೆ ಉದ್ರಾಗೆ. ನೋಡಿ ಹಾಕ್ಕೊತಾ ಇದ್ದೀನಿ. ನಾನು 5 ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. 4 ಲೋಟ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಅಕ್ಕಿ ಹಾಕಿದ್ಮೇಲೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ. ಕಮ್ಮಿ ಆಗಿದ್ದರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಕೊತ್ತಂಬರಿ ಅಕ್ಕಿ ಎಲ್ಲ ಹಾಕಿ ಒಂದು ಸಲ ಫೈನಲಾಗಿ ತಿರ್ಸ್ಕೊಳ್ಳಿ ಫ್ರೆಂಡ್ಸ್. ತಿರ್ಸ್ಕೊಂಡು ಲಿಡ್ ಕ್ಲೋಸ್ ಮಾಡಿಬಿಡಿ. 2 ವಿಸಲ್ ಕೂಗಿಸ್ಕೊಂಡ್ರೆ ಟೇಸ್ಟಿಯಾಗಿರೋ ದಮ್ ವಾಂಗಿಬಾತ್ ರೆಡಿ ಆಗುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೀವು. ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಬಂದಿದೆ ಅಂತ. ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ವಾಂಗಿಬಾತ್ ಯಾವ ಥರ ಆಗಿದೆ ಅಂತ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ನೀಟಾಗಿ. ಹಾಯ್ ಫ್ರೆಂಡ್ಸ್, ನಾನಿವತ್ತು ತುಪ್ಪ ಕಾಯಿಸೋಣ ಅಂದ್ಬಿಟ್ಟು ಕೆನೆ ಎಲ್ಲ ತೆಗೆದು ಆಚೆಗೆ ಇಟ್ಟಿದ್ದೀನಿ. ನೋಡಿ, ಇದು 15 ಡೇಸ್ದು ಕೆನೆ. ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಕೇಳ್ತಾಯಿದ್ರು ತುಪ್ಪ ಕಾಯಿಸೋದು ತೋರಿಸಿ ಅಂತ. ಸರಿ ಅಂತ ನಾನು ಇವತ್ತು ಅದು ಕೆನೆ ಎಲ್ಲ ಫ್ರಿಜ್ಜಲ್ಲಿ ಐಸ್ ಬಾಕ್ಸಲ್ಲಿ ಇಟ್ಟಿದ್ದೆ. ಕೋಲ್ಡ್ ಎಲ್ಲ ಕಮ್ಮಿ ಆಗಲಿ ಅಂದ್ಬಿಟ್ಟು ತೆಗೆದು ಆಚೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಇದನ್ನು ಮಿಕ್ಸಿಗೆ ಹಾಕಿ ಬೆಣ್ಣೆ ತೆಗೆದು ತುಪ್ಪ ಕಾಯಿಸೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಮೇಲೆ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ, ಎಷ್ಟು ಮೇಲೆ ಬಿಟ್ಟಿದೆ. ಅದು ಕಿತ್ಕೊಳ್ಳೋಕೆ ಹೋದರೆ ಕಡ್ಡಿ ಎಲ್ಲ ಮುರಿಯುತ್ತೆ. ನೋಡಿ, ಅಲ್ಲೊಂದು ಎಷ್ಟು ಚೆನ್ನಾಗಿ ಬಿಟ್ಟಿದೆ. ನೋಡಿ, ಇದು ಗಣೇಶ ಹೂವು ಅಂತಾರಲ್ಲ, ಬೆಳಗ್ಗೆ ವೈಟ್ ಆಗಿರುತ್ತೆ, ಮಧ್ಯಾಹ್ನ ಒಂದು 12 ಗಂಟೆ ಹಂಗಾದರೆ ಪಿಂಕ್ ಆಗಿಬಿಡುತ್ತೆ ಫ್ರೆಂಡ್ಸ್ ಹೂವು ಇದು. ನೋಡಿ, ಇಲ್ಲೊಂದು ರೋಸ್ ಬಿಟ್ಟಿದೆ. 2 ಬಿಟ್ಟಿತ್ತು, ಒಂದು ನೆನ್ನೆ ತೆಗೆದಿದ್ದೆ, ಇವತ್ತು ಇನ್ನೂ ಒಂದು ಹಾಗೆ ಇದೆ. ಫ್ರೆಂಡ್ಸ್, ಇದು ಬೆಳಗ್ಗೆ ಟಿಫನ್ ಎಲ್ಲ ಮುಗಿಸಿ ಮನೆ ಹತ್ರ ಕೆಲಸ ಎಲ್ಲ ಮುಗಿಸಿ ತೋಟಕ್ಕೆ ಹೋಗಿದ್ವಿ. ಅಲ್ಲಿ ನೀರಿಗೆ ಈ ಥರ ಡ್ರಿಪ್ ಪೈಪ್ ಹಾಕಿದ್ದೀವಲ್ಲ, ಅಲ್ಲಿ ಮೆಣಸಿನ್ಕಾಯ್ದು ನಾರು ಇಡ್ತಾ ಇದ್ವಿ. ಮನೆಗೆ ಆಗೋಷ್ಟು ತರಕಾರಿಗಳೆಲ್ಲ ಇಲ್ಲಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ಮೆಣಸಿನ್ಕಾಯ್ದು ನಾರು ಉಣಿಸ್ತಾ ಇದ್ವಿ. ಇನ್ನು ಈ ಕಡೆ ಸೈಡಲ್ಲೆಲ್ಲ ಈರುಳ್ಳಿ, ಬೆಳ್ಳುಳ್ಳಿ ಅದೆಲ್ಲ ಇಟ್ಟಿದ್ದೀವಿ. ಒಂದು 3-4 ಲೈನ್ಗೆ ಆಗುತ್ತೆ ಅಂದ್ಬಿಟ್ಟು ಇದು ಮೆಣಸಿನ್ಕಾಯಿ ನಾರು ಇಡ್ತಾ ಇದ್ದೀವಿ ಫ್ರೆಂಡ್ಸ್. ಏನು ತರಕಾರಿಗಳೆಲ್ಲ ರೇಟ್ ಆಗಿಬಿಟ್ಟಿದ್ದಾವೆ. ಸಂತೆಗೆ ಹೋದರೆ 1-2 ರೇಟ್ ಹೇಳ್ತಾರೆ. ಅದಕ್ಕೆ ಸರಿ ಅಂತ ಮನೆ ಹತ್ರ ನೀರಿದೆಯಲ್ಲ, ಅದಕ್ಕೆ ಇದೊಂದು ಸ್ವಲ್ಪ ಜಾಗ ಈ ಥರ ರೆಡಿ ಮಾಡಿಕೊಂಡು ತರಕಾರಿ ಎಲ್ಲ ಇಲ್ಲಿ ಇಟ್ಕೊಳ್ಳೋಣ ಅಂತ ಮೆಣಸಿನ್ಕಾಯಿ ನಾರು ಇಡ್ತಾ ಇದ್ದೀನಿ ಫ್ರೆಂಡ್ಸ್. ಸಣ್ಣದು ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಇಟ್ಟಿದ್ದೀನಿ.
ಇನ್ನೂ ಒಂದು ಸ್ವಲ್ಪ ಬದನೆಕಾಯ್ದು ಅದೆಲ್ಲ ತಂದು ಇಡಬೇಕು, ನಾರು ಸಿಗಲಿಲ್ಲ ಅದು ತಂದು ಇಟ್ಕೊಂಡು ತರಕಾರಿ ಎಲ್ಲ ಮನೆಗೆ ಬೆಳ್ಕೊಳ್ಳೋಣ, ಒಂದು ಸ್ವಲ್ಪ ಸೊಪ್ಪು ಎಲ್ಲ ಮನೆ ಹತ್ರನೇ ಬೆಳ್ಕೊಳ್ಳೋಣ ಅಂದ್ಬಿಟ್ಟು ಈ ಥರ ಇಟ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಾಲ್ಕು ತೆಗ್ದಿದ್ದೀನಿ ಸಾಕಾ ನೋಡಿ, ಬಿಸಿಲು ಬೇರೆ ತುಂಬ ಇದೆ, ಬೇಗ ಬೇಗ ಇಡೋಣ ಅಂತ ಇಡ್ತಾ ಇದ್ವಿ. ನೋಡಿ ಫ್ರೆಂಡ್ಸ್, ಆವಾಗಲೇ ಹೇಳಿದ್ನಲ್ಲ ಬೆಣ್ಣೆ ಮಾಡೋಕ್ಕೆ ಅಂತ, ಎಲ್ಲ ನಾನು ಈ ಥರ ಮಿಕ್ಸಿಗೆ ಹಾಕಿಟ್ಕೊಳ್ಳೋದು. ನೋಡಿ ಎಲ್ಲ ಈ ಥರ ಮಿಕ್ಸಿಗೆ ಹಾಕ್ಕೊಂಡು ನಾನು ಬೆಣ್ಣೆ ತಕ್ಕೊಳ್ಳೋದು ಫ್ರೆಂಡ್ಸ್. ಇಲ್ಲಿ ಹಾಕಿಟ್ಟಿದ್ದೀನಿ ನೋಡಿ ಈ ಥರ ಬಂದಿದೆ ಬೆಣ್ಣೆ ಎಲ್ಲ ಇನ್ನೂ ತೆಗೆದಿಲ್ಲ, ಮಿಕ್ಸಿಗೆ ಹಾಕಿ ಎಲ್ಲ ಇಲ್ಲಿ ಹಾಕಿಟ್ಟಿದ್ದೀನಿ. ಬೆಣ್ಣೆ ತೆಗಿಬೇಕೀಗ ಫ್ರೆಂಡ್ಸ್. ಫೈನಲ್ ಆಗಿ ಬೆಣ್ಣೆ ಎಲ್ಲ ತೆಗೆದಿದ್ದಾಯ್ತು ನೋಡಿ. ಈ ಥರ ಮಿಕ್ಸಿಗೆ ಹಾಕಿ ಎಲ್ಲ ಈ ಥರ ಬಾಣಲಿಗೆ ಹಾಕಿಟ್ಟಿದ್ದೀನಿ. ನೋಡಿ ಏನಾಗಿದೆ ಜಾರೆಲ್ಲ ಕ್ಲೀನ್ ಮಾಡಬೇಕು. ಈ ಬೆಣ್ಣೆ ಎಲ್ಲ ತೆಗಿಬೇಕು ಫ್ರೆಂಡ್ಸ್. ಈಗ ಬೆಣ್ಣೆ ಕೈಗೆಲ್ಲ ಅಂಟುತ್ತೆ ಅಂತ ಬಿಸಿನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಬಿಸಿನೀರು ಕಾದ್ಮೇಲೆ ಬೆಣ್ಣೆ ಎಲ್ಲ ತೆಗೆದು ಬಾಣಲೆಗೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಯಾವ ಥರ ಬಂದಿದೆ ನೋಡಿ ಫ್ರೆಂಡ್ಸ್. ಬೆಣ್ಣೆ ಎಲ್ಲ ಚೆನ್ನಾಗಿ ಬಂದಿದೆ. ನಾನು 15 to 20 ಡೇಸ್ ಆಗಿತ್ತು ಇದೆಲ್ಲ ಕೂಡಿಟ್ಟು, ಇವತ್ತು ಮಿಕ್ಸಿಗೆ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಪ್ಯೂರ್ ಬೆಣ್ಣೆ, ಇದಕ್ಕೆ ಏನು ಮಿಕ್ಸ್ ಇಲ್ಲ ಏನಿಲ್ಲ. ಕೆನೆ ಎಲ್ಲ ತೆಗೆದಿಟ್ಟು ಕೂಡಿಟ್ಟು ಅದನ್ನು ಈ ಥರ ಬೆಣ್ಣೆ ತೆಗೆದಿದ್ದೀನಿ. ನೋಡಿ ಈ ಥರ ಬರುತ್ತೆ ಬೆಣ್ಣೆ, ಪ್ಯೂರ್ ಬೆಣ್ಣೆ ಫ್ರೆಂಡ್ಸ್. ಹಾಲ್ದು ಮೊಸರದು ಎಲ್ಲ ಕೆನೆ ತೆಗೆದಿಟ್ಟು ಈ ಥರ ಬೆಣ್ಣೆ ತಿರುಗಿಸಿ ಅದನ್ನು ತುಪ್ಪ ಕಾಯಿಸ್ತೀನಿ ಫ್ರೆಂಡ್ಸ್. ನೋಡಿ ಯಾವ ಥರ ಇದೆ ಬೆಣ್ಣೆ. ಆಲ್ರೆಡಿ ಒಂದು ಸ್ವಲ್ಪ ಮಧ್ಯಾಹ್ನ ತೆಗೆದಿದ್ದೆ, ಅದು ದೋಸೆಗೆ ಹಾಕಿ ಸುಟ್ಕೊಟ್ಟಿದ್ದೀನಿ ಬೆಣ್ಣೆ ಹಾಕಿ. ಇವಾಗ ಇದನ್ನು ಕಾಯಿಸೋಣ ಅಂತ ಬೆಣ್ಣೆ ಎಲ್ಲ ತೆಗಿತಾ ಇದ್ದೀನಿ. ನೋಡಿ ಯಾವ ಥರ ಇದೆ ಬೆಣ್ಣೆ ಅಂತ. ನೋಡಿ ಫ್ರೆಂಡ್ಸ್, ಬೆಣ್ಣೆ ಎಲ್ಲ ಯಾವ ಥರ ತೆಗೆದಿದ್ದೀನಿ ಅಂತ. ನೋಡಿ ಎಷ್ಟೊಂದು ಬೆಣ್ಣೆ ಬಂದಿದೆ. ಈಗ ಇದನ್ನು ಕಾಯಿಸಿ ತುಪ್ಪ ಮಾಡೋದು ಫ್ರೆಂಡ್ಸ್. ಪ್ಯೂರ್ ಬೆಣ್ಣೆ ಇದು. ನೋಡಿ ಬೆಣ್ಣೆ ತೆಗೆದ್ಮೇಲೆ ಈ ಥರ ಮಜ್ಜಿಗೆ ಈ ಥರ ಬಂದಿದೆ. ಅದೆಲ್ಲ ನಾಯಿಗೆ ಹಾಕ್ಬಿಡ್ತೀವಿ, ನಮ್ಮ ಸ್ಕೂಬಿಗೆ. ಇದೆಲ್ಲ ಫುಲ್ ಬೆಣ್ಣೆ ಫ್ರೆಂಡ್ಸ್. ನೋಡಿ ಬೆಣ್ಣೆ ತೆಗಿಬೇಕಾದ್ರೆ ಈ ಥರ ಬಿಸಿನೀರು ಬಟ್ಲಲ್ಲಿ ಇಟ್ಕೊಂಡಿರ್ಬೇಕು. ಯಾಕಂದರೆ ಬಿಸಿನೀರಲ್ಲಿ ಕೈ ಹೆಚ್ಕೊಂಡು ಬೆಣ್ಣೆ ತೆಗೆದ್ರೆ ನೀಟಾಗಿ ಬೆಣ್ಣೆ ಎಲ್ಲ ಬರುತ್ತೆ, ಇಲ್ಲಾಂದರೆ ಕೈಗೆ ಜಾಸ್ತಿ ಮೆತ್ಕೊಬಿಡುತ್ತೆ. ಅದಕ್ಕೆ ನೋಡಿ ಈಗ ಸ್ಟವ್ ಮೇಲೆ ಇಟ್ಟಿದ್ದೀನಿ ಕಾಯೋಕ್ಕೆ. ನೋಡಿ ಫ್ರೆಂಡ್ಸ್, ಎಲ್ಲ ಕರಗ್ತಾ ಇದೆ. ನೋಡಿ ಎಲ್ಲ ಚೆನ್ನಾಗಿ ನಿಧಾನಕ್ಕೆ ಕರಗ್ತಾ ಇದೆ. ನೋಡಿ ಸೈಡಲ್ಲೆಲ್ಲ ಯಾವ ಥರ ಅಂತ. ಚೆನ್ನಾಗಿ ಇದನ್ನು ಸಿಮ್ಮಲ್ಲಿಟ್ಟು ಚೆನ್ನಾಗಿ ಕಾಯಿಸ್ಬೇಕು ಫ್ರೆಂಡ್ಸ್. ಚೆನ್ನಾಗಿ ಕೆಂಪಗೆ ಆಗೋವರೆಗೂ ಚೆನ್ನಾಗಿ ಕಾಯಿಸ್ಬೇಕು. ಜೋರಾಗೆಲ್ಲ ಇಟ್ಟು ಕಾಯಿಸ್ಬಾರ್ದು, ಸೀದೋಗ್ಬಿಡುತ್ತೆ, ತಳ ಹಿಡಿಯುತ್ತೆ.
ಸ್ಟವ್ ಸಿಮ್ಮಲ್ಲಿಟ್ಟು ನಿಧಾನಕ್ಕೆ ಕಾಯಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಇದೆಲ್ಲ ಕರಗಿದೆ. ಈಗ ನೋಡಿ ಈ ಥರ ಕರಗಿದೆ. ಚೆನ್ನಾಗಿ ಕೆಂಪಗಾಗೋವರೆಗೂ ಕಾಯಿಸಿದ್ರೆ ತುಪ್ಪ ರೆಡಿ ಆಗುತ್ತೆ ಫ್ರೆಂಡ್ಸ್. ಚೆನ್ನಾಗಿ ಕಾಯಿಸ್ಬೇಕು ಇದನ್ನು. ಸ್ಟವ್ ಸಿಮ್ಮಲ್ಲಿಟ್ಟು ಕಾಯಿಸ್ಬೇಕು, ಜೋರಾಗಿ ಇಡಬಾರ್ದು ಸ್ಟವ್ವು. ನೋಡಿ ಎಲ್ಲ ಕರಗಿದೆ. ಈಗ ಬೆಣ್ಣೆ ಎಲ್ಲ ಇದನ್ನು ಕಾಯಿಸ್ಬೇಕು. ಇವಾಗ ಸುಮಾರು 1 ಅವರ್ ಮೇಲೆ ತಗೊಳುತ್ತೆ ಫ್ರೆಂಡ್ಸ್ ಇದೆಲ್ಲ ಚೆನ್ನಾಗಿ ಕಾಯೋಷ್ಟರಲ್ಲಿ. ಜಾಸ್ತಿ ಇದೆಯಲ್ಲ, ಪ್ಯೂರ್ ಆಗಿರೋ ಒರಿಜಿನಲ್ ತುಪ್ಪ ಫ್ರೆಂಡ್ಸ್. ಹೋಮ್ ಮೇಡ್ ತುಪ್ಪ ಇದು. ಯಾವುದೇ ರೀತಿ ಕೆಮಿಕಲ್ಸ್ ಇಲ್ಲ, ಏನು ಮಿಕ್ಸೈಡ್ ಇಲ್ಲ. ಮನೆಯಲ್ಲೇ ಕೆನೆ ಕೂಡಿಟ್ಟು ಬೆಣ್ಣೆ ತೆಗೆದು ತುಪ್ಪ ಕಾಯಿಸ್ತಾ ಇರೋದು. ನೋಡಿ ಫೈನಲ್ ಆಗಿ ತುಪ್ಪ ಅದಕ್ಕೆ ಬಂದಿದೆ. ಇನ್ನು ಕಾಯ್ತಾ ಇದೆ. 4 ಗಂಟೆಗೆ ನಾನು ಕಾಯಕ್ಕೆ ಇಟ್ಟಿದ್ದು. ಈಗ 5:30, 1.5 ಅವರಿಂದ ಕಾಯ್ತಾ ಇದೆ. ಇನ್ನು ಇದೆಲ್ಲ ಕರಗಿ ತುಪ್ಪ ಬಿಟ್ಕೊಳ್ಳುತ್ತೆ. ನೋಡಿ, ಇದು ರುಬ್ಬಿದಾಗ ಮಿಕ್ಸಿಗೆ ಹಾಕಿದಾಗ ಬಂದಿರೋದು. ಅದೆಲ್ಲ ಕರಗಿ ಅದೆಲ್ಲ ತುಪ್ಪ ಆಗುತ್ತೆ. ಇನ್ನು ನೋಡಿ ಫ್ರೆಂಡ್ಸ್, ನೀವು ಇಷ್ಟು ತುಪ್ಪ ಆಗಿದೆ. ಗಮ್ ಅಂತ ಇದೆ. ಈಗಲೇ ಮನೆಯೆಲ್ಲ ತುಪ್ಪ ಕಾಯಿಸಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದರಲ್ಲಿ ಯಾವುದೇ ಮಿಕ್ಸ್ ಇಲ್ಲ, ಕೆಮಿಕಲ್ಸ್ ಇಲ್ಲ. ಇದೆಲ್ಲ ಕರಗಿ ಇನ್ನೂ ತುಪ್ಪ ಬಿಟ್ಕೊಳ್ಳುತ್ತೆ. ಅದು ಕೆನೆ ಎಲ್ಲ ಒಂಚೂರು ಬಂದುಬಿಟ್ಟಿರುತ್ತೆ ಮಿಕ್ಸಿಗೆ ಹಾಕ್ತಕ್ಕೆ ತೆಗೆದಾಗ. ಅದೆಲ್ಲ ಕರಗಿ ಇನ್ನೂ ತುಪ್ಪ ಬಿಟ್ಕೊಳ್ಳುತ್ತೆ. 1.5 ಅವರಿಂದ ಕಾಯಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ತುಪ್ಪನ. ನೋಡಿ ಫ್ರೆಂಡ್ಸ್, ತುಪ್ಪಗೆ ಸ್ವಲ್ಪ ಇದು ಬೆಳ್ಳುಳ್ಳಿ, ಸಾಲ್ಟು, ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ನುಗ್ಗೆ ಸೊಪ್ಪು, ಇದು ಇಷ್ಟು ಹಾಕಬೇಕು. ಲಾಸ್ಟ್ಗೆಲ್ಲ ಕಾದಿದ್ದಾದಮೇಲೆ ಇದು ಹಾಕಬೇಕು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಸ್ಮೆಲ್ಲು ಚೆನ್ನಾಗಿರುತ್ತೆ. ನೋಡಿ ಈ ಥರ ಕಾಯ್ತಾ ಇದೆ ಎಲ್ಲ. ಇನ್ನೂ ಇದೆಲ್ಲ ಕರಗಬೇಕು. ಒರಿಜಿನಲ್ ಆಗಿ ಬೆಣ್ಣೆ ಕಾಯಿಸಿದ್ರೆ ಈ ಥರ ಬರುತ್ತೆ ಫ್ರೆಂಡ್ಸ್. ಇದೆಲ್ಲ ತಳ ಕಟ್ಟಿ ಇದೆಲ್ಲ ಕರಗಿದ್ರೆ ಇನ್ನೂ ತುಪ್ಪ ಬಿಟ್ಕೊಳ್ಳುತ್ತೆ. ನೋಡಿ ಯಾವ ಥರ ಬೇಯ್ತಾ ಇದೆ. ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ತುಪ್ಪ ಈ ಥರ ಕಾಯ್ತಾ ಇದೆ. ಇನ್ನೂ ಒಂದು ಸ್ವಲ್ಪ ಕಾಯಬೇಕು. ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ ಗಮ್ ಅಂತ. ಇದು ಎಮ್ಮೆ ಹಾಲಲ್ಲಿ ಮಾಡಿರೋದು ಫ್ರೆಂಡ್ಸ್. ಇದು ಎಮ್ಮೆ ಹಾಲು ಫುಲ್ ವೈಟ್ ಅಲ್ವಾ, ತುಪ್ಪನೂ ಹೀಗೆ ಇರುತ್ತೆ ಕಲರು. ಅಂಗಡಿಯಲ್ಲಿ ತರೋದು ಮತ್ತು ಸೀಮೆ ಹಸುದು ತುಪ್ಪ ಆದರೆ ಅದು ಕೆನೆನೇ ಎಲ್ಲೋ ಕಲರ್ ಕಟ್ಟುತ್ತೆ. ಅದಕ್ಕೆ ತುಪ್ಪನೂ ಕಲರ್ ಬರುತ್ತೆ. ನೋಡಿ, ಇದು ಎಮ್ಮೆ ಹಾಲು ಈ ಥರ ಇರುತ್ತೆ. ಕೆನೆನೂ ಈ ಥರ ವೈಟಾಗಿ ಕಟ್ಟುತ್ತೆ. ತುಪ್ಪನೂ ಆ ಥರ ಬರುತ್ತೆ, ಕಲರ್ ಬರೋಲ್ಲ. ಮತ್ತು ಏನು ತುಪ್ಪ ಈ ಥರ ಇದೆ ಅಂದ್ಕೊಬೇಡಿ. ಸೀಮೆ ಹಸು ಹಾಲಾದರೆ ಇಲ್ಲ ಪ್ಯಾಕೆಟ್ ಹಾಲಾದರೆ ಕೆನೆ ಎಲ್ಲೋ ಕಲರ್ ಕಟ್ಟುತ್ತೆ, ತುಪ್ಪನೂ ಕಲರ್ ಬರುತ್ತೆ. ಇದು ಹಾಲು ವೈಟು, ಕೆನೆನೂ ವೈಟ್ ಕಟ್ಟುತ್ತೆ, ತುಪ್ಪನೂ ಈ ಥರ ಬರುತ್ತೆ, ಕಲರ್ ಬರೋಲ್ಲ. ನೋಡಿ ಕಾಯ್ತಾ ಇದೆ. ಗಮ್ ಅಂತ ಬರ್ತಾ ಇದೆ ಸ್ಮೆಲ್ಲು. ನೋಡಿ ಫ್ರೆಂಡ್ಸ್, ಈಗ ತುಪ್ಪ ಫೈನಲ್ ಆಗಿ ಆಗಿದೆ. ಇದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಇದು ನುಗ್ಗೆ ಸೊಪ್ಪು, ಬೆಳ್ಳುಳ್ಳಿ ಜಜ್ಜಿರೋದು, ಸಾಲ್ಟು ಹಾಕ್ತಾಯಿದ್ದೀನಿ. ಇದು ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಸ್ಮೆಲ್ಲು ಚೆನ್ನಾಗಿರುತ್ತೆ. ತುಪ್ಪ ದೂರದಿಂದ ಹಾಕಿ ಫ್ರೆಂಡ್ಸ್, ಎದುರುಬಿಡುತ್ತೆ ಇದು. ಕರಿಬೇವು ಇದೆಲ್ಲ ಹಾಕಿ ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲೇ ಒಂದು 5 ನಿಮಿಷ ಈ ಥರ ಮಿಕ್ಸ್ ಮಾಡಿ ಕಾಯಿಸಿ ಫ್ರೆಂಡ್ಸ್. ತುಪ್ಪ ಚೆನ್ನಾಗಿರುತ್ತೆ. ಬೇಕು ಅಂದರೆ ಕಲರ್ಗೆ ನೀವು ಅರಿಶಿನ ಹಾಕ್ಕೋಬೋದು. ನಾನೇನು ಹಾಕ್ತಾಯಿಲ್ಲ ಇಲ್ಲಿ.
ನೋಡಿ ಯಾವ ಥರ ಆಗ್ತಾಯಿದೆ ಅಂತ. ಇದೆಲ್ಲ ಒಂದು ಸ್ವಲ್ಪ ಫ್ರೈ ಎಣ್ಣೆಯಲ್ಲಿ ಆಗೋವರೆಗೂ ಇದು ತುಪ್ಪದಲ್ಲಿ ಹಾಗೆ ಬಿಡಿ. ಆಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಇದಾಗಬೇಕು ಎಣ್ಣೆ ತುಪ್ಪದಲ್ಲಿ. ನೋಡಿ ಈ ಥರ. ಇನ್ನು ಇದಕ್ಕೆ ಎಲೆ ತೊಟ್ಟು ಬರುತ್ತಲ್ಲ ಫ್ರೆಂಡ್ಸ್, ವಿಳ್ಯದೆಲೆದು, ಅದು ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇರಲಿಲ್ಲ, ನಾನು ಹಾಕಲಿಲ್ಲ, ಬರೀ ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ. ಘಮ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನ್ಯಾಚುರಲ್ ಆಗಿ ಮಾಡಿರೋ ತುಪ್ಪ ಇದು, ಆರ್ಗಾನಿಕ್ ತುಪ್ಪ, ಯಾವುದೇ ಕೆಮಿಕಲ್ಸ್ ಇಲ್ಲ, ಏನಿಲ್ಲ, ಮನೆಯಲ್ಲೇ ಮಾಡ್ಕೊಂಡಿರೋ ತುಪ್ಪ ಇದು. ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ತುಪ್ಪ ರೆಡಿ ಆಯಿತು. ಸ್ಟವ್ ಎಲ್ಲ ಆಫ್ ಮಾಡ್ಕೊಂಡಿದ್ದೀನಿ. ಕಮೆಂಟಲ್ಲಿ ಕೇಳ್ತಾಯಿದ್ರು ಫ್ರೆಂಡ್ಸ್ ಗೀ ಮಾಡೋದು ತೋರಿಸಿ ಅಂತ. ತೋರಿಸಿದ್ದೀನಿ ನಾನು. ಮಿಕ್ಸಿಗೆ ಹಾಕೋದ್ರಿಂದ ಹಿಡಿದು ಮತ್ತು ಬೆಣ್ಣೆ ತೆಗಿಯೋದು, ಕಾಯಕ್ಕಿಟ್ಟಿದ್ದು ಎಲ್ಲ ತೋರಿಸಿದ್ದೀನಿ. ಈಗ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕೋದು ಅಂತೆಲ್ಲ ಹೇಳಿದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬರುತ್ತೆ ಟೇಸ್ಟು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ತುಪ್ಪ ಯಾವ ಥರ ಗಡ್ಡೆ ಕಟ್ಟಿದೆ ಅಂತ ನೋಡಿ. ಇಷ್ಟು ತುಪ್ಪ ಆಗಿದೆ. ಇದೆಲ್ಲ ತುಪ್ಪನೇ. ಬಾಟ್ಲಿಗೆ ಹಾಕ್ಕೊಬೇಕು ಕರಗಿಸಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆ ಮರಳಾಗಿ ತುಪ್ಪ. ನೋಡಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್.